ಇವನ್ನೆಲ್ಲ ಬಹುತೇಕವಾಗಿ ಕೊಟ್ಟೆವು. ಸಂಘ ಸಂಸ್ಥೆಗಳಿಂದ ಅವ್ರಿಗೆ ಹಂಚಿಕೆ ಆಗಿರೋದು. ಸಂಘ ಸಂಸ್ಥೆಗಳು ಮಾಸ್ಕ್ ಹಂಚವ್ರೆ, ಕಿಟ್ ಹಂಚವ್ರೆ, ಊಟ ಕೊಟ್ಟವ್ರೆ, ಬಟ್ಟೆ ಕೊಟ್ಟವ್ರೆ. ಸಂಘ ಸಂಸ್ಥೆಗಳಿಂದ ಬಂದಿರೋದೆಲ್ಲ ನೀವೇ ಕೊಟ್ಟಿದ್ದೀರ, ಸರ್ಕಾರದ ಅಧಿಕಾರಿಗಳೇ ಕೊಟ್ಟವ್ರನ್ನೆಲ್ಲ ಮೇಲೆಗೆ ಲೆಕ್ಕಗಳನ್ನು ಬರೆದಿರ್ತಕ್ಕಂಥ ಸಾಧ್ಯತೆಗಳು ಬಹುತೇಕ ನಿಚ್ಚಳವಾಗಿದೆ. ದಯಮಾಡಿ ನಮ್ಮ ಸನ್ಮಾನ್ಯ ಶ್ರೀರಾಮುಲು ಅವರು ಈ ಕೂಡಲೇ ನೀವು ಆರೋಗ್ಯ ಸಚಿವರು, ಈ ಜಿಲ್ಲೆ ಸಚಿವರು, ಈ ಜಿಲ್ಲೆ ಬಗ್ಗೆ ಇಂದು ಮಾಡಿದ್ದೆಲ್ಲ ಮರ್ತುಬಿಡ್ರಿ. ಇನ್ನಾದ್ರ ಬಗ್ಗೆ ಕಾಳಜಿ ಬದ್ಧತೆ ಇದ್ದರೆ ಇಲ್ಲಿ ಬಂದು ವೆಂಟಿಲೇಟರ್ ಕೊಡಿಸ್ರಿ, ಆರೋಗ್ಯ ಹಾಸ್ಪಿಟ್ಲ ಮೂಲಭೂತ ಸೌಕರ್ಯಗಳು ಕೊಡಿಸ್ರಿ, PPE ಕಿಟ್ ಸ್ಟ್ಯಾಂಡರ್ಡ್ ಚೆನ್ನಾಗಿರೋ ಕ್ವಾಲಿಟಿ ಕೊಡಿಸ್ರಿ, ರೋಗ ಆಡದಂತ ತಡೆಗಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿರಿ ಅಂತ ನಿಮ್ಮಲ್ಲಿ ಕಳಕಳಿಯಿಂದ ನಾನು ಮನವಿ ಮಾಡ್ತಾಯಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಸಮರ್ಥ ಅಂತೇಳಿ. ನಾನು ಚಳ್ಳಕೆರೆ ತಾಲೂಕು ಪಂಚಾಯತ್ ಸದಸ್ಯನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಏನಿವತ್ತು ಕೋವಿಡ್-19 ಕೊರೋನಾ ವೈರಸ್ ಬಗ್ಗೆ ಜನರಲ್ಲಿ ಎಷ್ಟರ ಮಟ್ಟಿಗೆ ಆತಂಕ ಮೂಡಿದೆ ಅಂತಂದರೆ, ಭಾಳಷ್ಟು ಅವೈಜ್ಞಾನಿಕ ಕ್ರಮಗಳನ್ನ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಗಳು ತಗೊಳ್ತಾ ಇದ್ದಾರೆ. ನೋಡಿ, ಪ್ರತಿನಿತ್ಯ ಸರಾಸರಿ ಈ ಹಿಂದೆ ಹೆಂಗೆ ನಡೀತಾ ಇತ್ತೋ ಅದೇ ರೀತಿ ಜನಸಂಚಾರ ನಡೀತಾ ಇದೆ. ಎಲ್ಲದಕ್ಕೂ ಮುಕ್ತ ಅವಕಾಶ ಕೊಟ್ಬಿಟ್ಟು ನಾವು ವೈರಸ್ಸನ್ನು ನಿಯಂತ್ರಣ ಮಾಡ್ತೀವಿ ಅಂತಂದರೆ ಅದು ಹೇಗೆ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಇಲ್ಲಿ ಗಮನದಲ್ಲಿ ಇಟ್ಕೋಬೇಕಾಗ್ತದೆ. ಇಂಥ ಪರಿಸ್ಥಿತಿಯಲ್ಲೂ ಕೂಡ ಈ ಪೆಟ್ರೋಲು ಡೀಸೆಲ್ ಬೆಲೆನ ಗಗನಕ್ಕೇರಿಸಿದ್ದಾರೆ. ಒಟ್ಟಾರೆಯಾಗಿ ಸಾರ್ವಜನಿಕರಿಗೆ, ಬಡ ಜನರ ಮೇಲೆ ಒಂದಿಲ್ಲ ಒಂದು ರೀತಿ ಈ ಕೊರೋನಾ ವೈರಸ್ಗಿಂತ ಹೆಚ್ಚಿನದಾಗಿ ಹೊಡೆತ ಬೀಳ್ತಾ ಇದೆ ಬಡವರಿಗೆ ಆರ್ಥಿಕ ಪರಿಸ್ಥಿತಿ. ಇಂತಹ ಸಂದರ್ಭದಲ್ಲಿ ನಮ್ಮ ನಾಡಿನ ಸಚಿವರಾಗಿರ್ಬೋದು ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು, ಒಬ್ಬರಲ್ಲಿ ಆರೋಗ್ಯ ಸಚಿವರು ಅಥವಾ ನಾನಿವತ್ತು ಆರೋಗ್ಯ ಸಚಿವರು ಅಂತ ಹೇಳ್ತಾರೆ, ಈ ಜವಾಬ್ದಾರಿ ನಾನು ಹೊತ್ತಿದ್ದೀನಿ ಅಂತ ಹೇಳ್ತಾರೆ. 2-3 ಸಚಿವರು ಮಧ್ಯೆ ಅವ್ರಿಗೆ ಒಂದು ಸಾಮ್ಯತೆ ಇಲ್ಲ ಅಂತೇಳಿ ನಾವೆಲ್ಲರೂ ಕೂಡ ಇದನ್ನು ಒಪ್ಕೋಬೇಕಾಗ್ತದೆ. ಯಾಕಂದರೆ ಅವ್ರ ವರ್ತನೆ ಹಂಗಿದೆ. ಇವತ್ತು ನಾನು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದೀನಿ ಅಂತಾರೆ, ನಾಳೆ ಇನ್ನೊಬ್ಬರ ಮೇಲೆ ಜವಾಬ್ದಾರಿ ಹೇಳ್ತಾರೆ. ಇಂಥ ಒಂದು ಕೋವಿಡ್ ಪರಿಸ್ಥಿತಿಯಲ್ಲೂ ಕೂಡ ಈ PPE ಕಿಟ್ ಇರ್ಬೋದು ಅಥವಾ ಕೋವಿಡ್-19 ವೈರಸ್ಸಿಗೆ ಸಂಬಂಧಪಟ್ಟಂಥ ಎಲ್ಲ ಒಂದು ಖರೀದಿಯೊಳಗೆ ಕೋಟ್ಯಾಂತರ ರೂಪಾಯಿಗಳ ಹಗರಣ ಮಾಡಿದಾರಲ್ಲ, ಇದಕ್ಕೆ ಇವರಿಗೆ ನಾಚಿಕೆ ಆಗಲ್ವಾ? ಇಂಥ ಸಂದರ್ಭದಲ್ಲಿ ಇಡೀ ದೇಶನೇ ಆರ್ಥಿಕ ಪರಿಸ್ಥಿತಿ 25 ವರ್ಷದ ಹಿಂದೆ ಹೋಗಿರೋಂಥ ಸಂದರ್ಭದಲ್ಲಿ ಬಡ ಜನರ ಮೇಲೆ ಒಟ್ಟಾರೆಯಾಗಿ ಎಲ್ಲರೂ ಸೇರಿ ನಾವು ಈ ಕಾನೂನನ್ನು, ಜಿಲ್ಲಾ ಆಸ್ಪತ್ರೆಯ ಪರಿಸ್ಥಿತಿ ಹೇಗಿದೆ ಅಂದರೆ ಅಲ್ಲಿ ಯಾವೊಂದು ಸೌಲಭ್ಯ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇರಲಿಲ್ಲ, ಆಸ್ಪತ್ರೆ ಶುಚಿತ್ವವನ್ನು ಕಾಪಾಡ್ಕೊಂಡಿರಲಿಲ್ಲ. ಈ ಕೋವಿಡ್ ಪರಿಸ್ಥಿತಿಯಲ್ಲಾದರೂ ಕೂಡ ಅದ್ರ ಬಗ್ಗೆ ಗಮನ ಹರಿಸಿ ಒಟ್ಟಾರೆಯಾಗಿ ಕೋವಿಡ್ ಅಂತ ಒಂದು ನೆಪ ಮಾತ್ರ ಅದು ಟೋಟಲಿ ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕಾದಂಥ ಸಂದರ್ಭ ಇದು. ಒಬ್ಬ ಮನುಷ್ಯ ನಾವು ಇವ್ರ ಮೇಲೆ ಜವಾಬ್ದಾರಿ ಹಾಕೋದಕ್ಕಿಂತ ನಮ್ಮ ವೈಯಕ್ತಿಕ ಸುರಕ್ಷತೆ ಬಗ್ಗೆ ನಾವು ಹೆಚ್ಚಿನದಾಗಿ ಗಮನ ಕೊಡಬೇಕಂತೇಳಿ ಈ ಮೂಲಕ ನಮ್ಮೆಲ್ಲರಲ್ಲಿ ಹೇಳ್ತಾ ಇದ್ದೀವಿ.